ಈ ಹಿಂದೆಯಷ್ಟೇ ಕನ್ನಡದ ಬಗ್ಗೆ ಮಾತನಾಡಿ ವಿವಾದಕ್ಕೆ ಗುರಿಯಾಗಿದ್ದ ಕಮಲ್ ಹಾಸನ್ ಅವರ ಪ್ರಕರಣ ಕೋರ್ಟ್ನಲ್ಲಿ ಇರುವಾಗಲೇ ಈಗ ಮತ್ತೊಬ್ಬ ನಿರ್ದೇಶಕ ಅಣ್ಣಾವರ ಬಗ್ಗೆ ಬಾಲಿಶ ಹೇಳಿಕೆಯೊಂದನ್ನು ಕೊಟ್ಟು ವಿವಾದಕ್ಕೆ ಗುರಿಯಾಗಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡಿ ಡಾ ರಾಜ್ಕುಮಾರ್ ಅವರು ಜನಪ್ರಿಯತೆ ಪಡೆದುಕೊಂಡರು ಎಂಬ ಹೇಳಿಕೆ ಸದ್ಯ ಕರ್ನಾಟಕದಲ್ಲಿ ಆಕ್ರೋಶದ ಕಿಡಿಯನ್ನು ಹೊತ್ತಿಸಿದೆ. ಅಸಲಿಗೆ RGV ಹೇಳಿದ್ರಲ್ಲಿ ಏನಾದ್ರೂ ಲಾಜಿಕ್ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಡಾ ರಾಜ್ಕುಮಾರ್ ಅವರು ಹೀರೋ ಆಗಿ 1954ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಅಮಿತಾಬ್ ಬಚ್ಚನ್ಗೆ ಕೇವಲ 12 ವರ್ಷ ವಯಸ್ಸು. ಡಾ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟ ಕೇವಲ 15 ವರ್ಷಗಳಲ್ಲಿ 100 ಸಿನಿಮಾಗಳಲ್ಲಿ ನಟಿಸಿ ದಾಖಲೆ ನಿರ್ಮಿಸಿದ್ದಾರೆ. ವಿಶೇಷವೆಂದರೆ ಅಣ್ಣವರು 100ನೇ ಸಿನಿಮಾದ ಗಡಿಯನ್ನು ದಾಟಿದಾಗಲೂ ಅಮಿತಾಬ್ ಬಚ್ಚನ್ ಇನ್ನೂ ಚಿತ್ರರಂಗಕ್ಕೆ ಕಾಲಿಟ್ಟಿರಲಿಲ್ಲ. 1969ರಲ್ಲಿ ತೆರೆಕಂಡ ಸಾತ್ ಹಿಂದೂಸ್ತಾನಿ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ತಮ್ಮ 27ನೇ ವಯಸ್ಸಿನಲ್ಲಿ ಅಮಿತಾಬ್ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಿದ್ದರು. ಹೀಗಾಗಿ 70-80ರ ದಶಕದಲ್ಲಿ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡುವ ಮೂಲಕ ಅನೇಕರು ಖ್ಯಾತಿ ಪಡೆದರು ಎಂಬ RGV ಹೇಳಿಕೆ ಸತ್ಯಕ್ಕೆ ದೂರವಾದುದು. ಅಲ್ಲದೆ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದವರಲ್ಲಿ ಅಣ್ಣವರು ಮುಂಚೂಣಿಯಲ್ಲಿದ್ದರು. ಅವರು ನಟಿಸಿರುವ 206 ಸಿನಿಮಾಗಳಲ್ಲಿ 95% ಬ್ಲಾಕ್ ಬಾಸ್ಟರ್ ಯಶಸ್ಸನ್ನು ಕಂಡಿವೆ. ಡಾ ರಾಜ್ಕುಮಾರ್ ಅವರ ಖ್ಯಾತಿ ಯಾವ ರೀತಿ ಇತ್ತು ಅಂದ್ರೆ ಅವರು ವರ್ಷಕ್ಕೆ 10ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸುತ್ತಿದ್ದರು. ನಂತರ ಆ ಸಂಖ್ಯೆಯು 5ರ ಒಳಗೆ ಇಳಿದಿತ್ತು. ಅಣ್ಣವರು ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿ ಇದ್ದಾಗ ಬಚ್ಚನ್ ಆಗಷ್ಟೇ ಬೆಳಕಿಗೆ ಬರುತ್ತಿದ್ದರು. ಹೀಗಾಗಿ ಡಾ ರಾಜ್ಕುಮಾರ್ ಹಾಗೂ ಅಮಿತಾಬ್ ನಡುವೆ ಅಜಗಜಾಂತರವಾದ ವ್ಯತ್ಯಾಸವಿದೆ.